ನಿಜವಾಗ್ಲೂ ನಮ್ಮ ದರ್ಶನ್ ಅವ್ರ ಬಗ್ಗೆ ನಾವು ಎಷ್ಟು ಕೊಂಡಾಡಿದರೂ ಕಡಿಮೆನೆ. ಆ ಅಭಿನಯ ನೋಡಿ, ಆ ನಟನೆ ನೋಡಿ ಕಣ್ಣಲ್ಲಿ ನೀರು ನನಗೆ ಬಂದ್ಬಿಡ್ತು. ಏನು ಚಿತ್ರ! ಆ ಉಮಾಶ್ರೀ, ಮಾಲಾಶ್ರೀ ಅವ್ರ ಮಗಳು ಅಭಿನಯ, ಆಕೆ ನೃತ್ಯ, ಆಕೆ ಹಾವಭಾವ ಎಷ್ಟು ವರ್ಣಿಸಿದ್ರು ಸಾಲದು. ದರ್ಶನ್ 106 ವರ್ಷ ಬದುಕು ಕಂದ, 106 ವರ್ಷ ಬದುಕುದ್ ಕಂದ. ದರ್ಶನ್ ಚೆನ್ನಾಗಿ ಬಾಳುವ ಬದುಕು. ಇದಕ್ಕಿಂತ ಹೆಚ್ಚಾಗಿ ನಾನು ಏನು ಹೇಳೋಕ್ಕೆ ಇಷ್ಟಪಡಲ್ಲ. ಆ ಚಿತ್ರನ ಸರ್, ಅದು ಹೇಗೆ ವರ್ಣಿಸ್ಬೇಕು ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಬಹಳ ಒಳ್ಳೆ ಚಿತ್ರ. ನಮ್ಮ ಕನ್ನಡಕ್ಕೆ ಕೋಟಿಗೆ ಒಂದು ಚಿತ್ರ. ನಮ್ಮ ದರ್ಶನ್ ಅಭಿನಯಿಸಿರುವಂಥ ಚಿತ್ರ ಬಹಳ ಚೆನ್ನಾಗಿದೆ. ಹೋಗಿ ಕನ್ನಡಿಗರಾದಂಥ ನೀವು ಆ ಚಿತ್ರವನ್ನು ನೋಡಿ ದರ್ಶನ್ ಮತ್ತು ಮಾಲಾಶ್ರೀ ಅವರಿಗಿಬ್ಬರಿಗೂ ಆಶೀರ್ವದಿಸಿ ಇಷ್ಟು ಹೇಳಿ ನಾನು ಮಾತು ಮುಗಿಸ್ತಾ ಇದ್ದೀನಿ. ಇಲ್ಲ ಮೇಡಮ್, ಪ್ಲೀಸ್ ನಮ್ಗೆ ನೋಡಿ. ನೀವು ಏನಂದ್ರೆ ಕೊಡಕ್ಕಾಗಲ್ಲ, ಅದು ಆನ್ಲೈನ್ ಅಲ್ಲಿ ಬುಕ್ ಆಗಿರೋದು. ನಿಮ್ಮನ್ನ ಒಂದು ಕೊಡಿ ಸರ್. ಒಂದು ಆಗೋದಿಲ್ಲ, ಒಂದು ಟಿಕೆಟು ಆಗಲ್ಲ. ಟಿಕೆಟ್ ಇದ್ರೆ ನಮಗೂ ಹಿಂಗೆ ಹೇಳಿದ್ರೆ ಹೆಂಗೆ ನೀವು? ಮೇಡಮ್ ಅವರ, ನಾವೀಗ ಆನ್ಲೈನ್ ಬಿಟ್ಟಿರೋದು, ಟಿಕೆಟ್ ಕೌಂಟರ್ ಅಲ್ಲ ಕೊಡೋದು. ಆನ್ಲೈನ್ ಅಲ್ಲಿ ಕೊಟ್ಟಿರೋದು. ನೀವು ಆನ್ಲೈನ್ ನೀವೇ ನೋಡ್ಕೋಬಹುದು. ಫೋನಲ್ಲಿ ಇಟ್ಕೊಂಡ್ಬಿಟ್ರೆ ಕೈನಲ್ಲಿ ಯಾವ್ಯಾವ ಟಿಕೆಟ್ ಇದೆ ಅಂತ ನೀವು ನೋಡ್ಕೋಬಹುದು. ಶೋ ಹೆಂಗ್ ಕೊಟ್ಟಿ ನಮ್ಮ ಮಕ್ಕಳು ತಗೊಂಡ್ರು ಆನ್ಲೈನ್ ಅಲ್ಲ, ಇಲ್ಲೇ ತಗೊಂಡ್ರು ಬಾಲ್ಕನಿ ಇದ್ರೆ ಕೊಡ್ತೀವಿ. ಟಿಕೆಟ್ ಮಿಕ್ಕಿದ್ರೆ ಇಲ್ಲಿದ್ರೆ ಕೊಡ್ತೀವಿ. ನೀವೇನೇ ಮಾಡಿದ್ರು ಆಗಲ್ಲ. ಸರಿ, ಒಂದು ಕೊಡಪ್ಪ. ಅಭಿಮಾನಿನ ಡಿವೋರ್ಸ್ ಅಭಿಮಾನಿನ ತುಂಬಾ ಖುಷಿ ಆಗುತ್ತೆ. ರೈತರ ಬಗ್ಗೆ ಹೇಳ್ತಾ ಇದ್ದಾರೆ, ತುಂಬಾ ಖುಷಿ ಆಗುತ್ತೆ ಸರ್. ನೆಕ್ಸ್ಟ್ ಕ್ರಾಂತಿ ಮೂವಿಲಿ ಬಂದು ನಮ್ಮ ಸರ್ಕಾರಿ ಶಾಲೆ ಬಗ್ಗೆ ಹೇಳಿದ್ರು. ಇವಾಗ ಬಂದ್ ರೈತರ ಬಗ್ಗೆ ಹೇಳ್ತಾ ಇದಾರೆ. ಇದೇ ತರ ಇನ್ಸ್ಪಿರೇಷನ್ ಆದ್ರೆ ಮುಂದಕ್ಕೆ ಒಂದು ಇದು ಉಳಿಯುತ್ತೆ ಅಂತ. ನಮ್ಮ ವಯಸ್ಸು ಬಂದ್ 15 ಸರ್. 15 ವರ್ಷಕ್ಕೆ ಇಷ್ಟೆಲ್ಲ ತಿಳ್ಕೊಟ್ಟಿದ್ದೀನಾ ಸರ್? ಡಿವೋರ್ಸ್ ಅಂದ್ರೆ ಎಲ್ಲ ತಿಳ್ಕೋಬೇಕಲ್ವಾ ಮೇಡಮ್? ಏನು ಟಿಕೆಟ್ ಸಿಗ್ತಾ ಇಲ್ಲ? ಏನು ಇಲ್ಲ ಸರ್, ಟಿಕೆಟ್ ಸಿಗ್ತಿಲ್ಲ ನೋಡಿ ಸರ್. ನಾವು ಒಂದು ಕೇಳ್ಕೊಂಡ್ರು ಕೊಡ್ತಾ ಇಲ್ಲ. ನಮ್ಮೂರು ಕೊಡ್ತಾರ ಅವ್ರು ನಮ್ಗೆ. ಡಿವೋರ್ಸ್ ಫಿಲ್ಮ್ ಎಲ್ಲ ಹೌಸ್ಫುಲ್ ಆಗಿದೆ ಮೇಡಮ್. ಆದ್ರೂ ನಮಗ್ ಕೊಡ್ತಾರೆ, ನಮ್ಗೆ ಇಲ್ಲ ಅನ್ನಲ್ಲ ಅವ್ರ ಪಾಪ. ಥ್ಯಾಂಕ್ ಯು. ಖುಷಿ ಆಯ್ತಾ? ತುಂಬಾ ಖುಷಿ ಅಲ್ವಾ ಸರ್? ಎಷ್ಟು ವರ್ಷದ ಮೇಲೆ ಈಗ ನಾವು ಬರ್ತಾ ಇದೀವಿ ನೋಡಕ್ಕೆ. ಮತ್ತೆ ಅದು ನಮ್ ದರ್ಶನ್ ಅವ್ರು ಕೇಳಿ ನಾವ್ 10, 15, 20 ಟಿಕೆಟ್ಗಳು ತಗೊಂಡ್ ನೋಡೋರು ನಾವು. ಅಂದ್ರೆ ಟಿಕೆಟ್ ಸಿಗ್ತಾ ಇಲ್ಲ ಅಂದ್ರೆ ಅಭಿಮಾನಿಯಾಗಿ ಏನ್ ಅನ್ಸುತ್ತೆ ನಿಮ್ಗೆ? ಎಲ್ಲ ಹೌಸ್ಫುಲ್ ಖುಷಿ ಆಗತ್ತೆ. ನಿಧಾನವಾಗಿ ನೋಡೋಣ ಬಿಡಿ, ಏನ್ ಮಾಡೋಣ, ಕಾದು ನೋಡೋಣ. ಖುಷಿ ಅಲ್ಲ.